ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಭಾರತದ ಇತಿಹಾಸ ಇದರಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ, ಅದರಲ್ಲಿ ಬರುವಂಥ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 4 ಪ್ರಾಚೀನ ಯುಗ, ಇದರಲ್ಲಿ ಬರುವಂಥ 4.1ರಲ್ಲಿ ವೈದಿಕ ಸಂಸ್ಕೃತಿ, ಅದರಲ್ಲಿ ಬರುವಂಥ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾವೀಗ ನೇರವಾಗಿ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನೋಡಿ, 1 ಅಂಕದ ಒಂದು ಪ್ರಶ್ನೆಗಳಲ್ಲಿ ಬರುವಂಥ ಪ್ರಮುಖವಾದಂಥ ಪ್ರಶ್ನೆಗಳು ಯಾವುದು ಅಂತ ನಾವು ನೋಡುವಾಗ, ನೋಡಿ ಇಲ್ಲಿ ಸೂಚನೆ ಕೂಡ ಕೊಟ್ಟಿರ್ತಾರೆ, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ. ಮೊದಲನೆಯ ಒಂದು ಪ್ರಶ್ನೆ, ಆರ್ಯ ಪದದ ಅರ್ಥವೇನು ಅಂತ ಇದೆ. ಇದಕ್ಕೆ ಉತ್ತರ, ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ. ಅಂದರೆ ಆ 3 ಪದಗಳಲ್ಲಿ ಯಾವುದಾದ್ರು ಒಂದು ಪದವನ್ನು ಉತ್ತರವಾಗಿ ಬರೀಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಎರಡನೆಯ ಒಂದು ಪ್ರಶ್ನೆ ನೋಡುವ ಸಂದರ್ಭದಲ್ಲಿ ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ. ಇದಕ್ಕೆ ಉತ್ತರ, ಸಂಸ್ಕೃತ ಮೂಲದ ಶಬ್ದವಾದಂಥ ವಿದ್ ಎಂಬ ಪದದಿಂದ ಈ ಒಂದು ವೇದ ಎಂಬ ಪದವನ್ನು ಪಡೆಯಲಾಗಿದೆ. ಹಾಗೆ ಮೂರನೆಯ ಒಂದು ಪ್ರಶ್ನೆ, ವೇದ ಎಂದರೇನು. ಇದಕ್ಕೆ ಉತ್ತರ, ವೇದವೆಂದರೆ ಜ್ಞಾನ ಎಂದರ್ಥ. ಹಾಗೆ 4ನೇ ಪ್ರಶ್ನೆ, ಪ್ರಥಮ ವೇದವನ್ನು ಹೆಸರಿಸಿ. 4 ವೇದಗಳಿದೆ, ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಅದನ್ನು. ಅದರಲ್ಲಿ ಪ್ರಥಮ ವೇದ ಋಗ್ವೇದ, ಅದು ಪ್ರಥಮ ವೇದವಾಗಿದೆ. ಹಾಗೆ 5ನೇ ಪ್ರಶ್ನೆ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ, ಕುಲಪತಿ ಅಥವಾ ಗೃಹಪತಿ, ಇವರು ಕುಟುಂಬದ ಯಜಮಾನರಾಗಿರ್ತಾರೆ. ಹಾಗೆ ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು. ಇದೆಲ್ಲರಿಗೂ ಗೊತ್ತಿದೆ, ಕೃಷಿ, ಇದು ಆರ್ಯರ ಪ್ರಮುಖ ಕಸುಬಾಗಿತ್ತು. ಹಾಗೆ ಮುಂದಿನ ಒಂದು ಪ್ರಶ್ನೆ, ಕ್ಷೇತ್ರ ಎಂದರೇನು ಅಂತ ಇದೆ. ಇದಕ್ಕೆ ಉತ್ತರ, ಉಳುಮೆ ಮಾಡುವ ಒಂದು ಭೂಮಿಯನ್ನು ಕ್ಷೇತ್ರವೆಂದು ಕರೆಯುತ್ತಿದ್ದರು. ಅಂದರೆ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಏನು ಒಂದು ಪ್ರದೇಶ ಇರುತ್ತೆ ಅದನ್ನು ಕ್ಷೇತ್ರ ಅಂತೇಳಿ ಕರೆಯಲಾಗ್ತಿತ್ತು. ಹಾಗೆ 8ನೇ ಪ್ರಶ್ನೆ, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು. ಇದಕ್ಕೆ ಉತ್ತರ, ಆರ್ಯರು ಗೋವುಗಳನ್ನು, ಹಸುಗಳನ್ನು, ಜಾನುವಾರುಗಳನ್ನು, ಅಂದರೆ 3ರಲ್ಲಿ ಯಾವುದಾದ್ರು ಒಂದು ಪದಗಳನ್ನು ಬರೆಯಬಹುದು. ಗೋವು, ಹಸು ಅಥವಾ ಜಾನುವಾರುಗಳನ್ನು ಸಂಪತ್ತು ಅಂತೇಳಿ ಅವುಗಳನ್ನ ಪರಿಗಣಿಸಿದರು. ಹಾಗೆ 9ನೇ ಒಂದು ಪ್ರಶ್ನೆ, ಮಗುವನ್ನು ಶಾಲೆಗೆ ಕಳುಹಿಸುವಾಗ ಮಾಡುತ್ತಿದ್ದ ಸಮಾರಂಭ ಯಾವುದು. ಅಂದರೆ ಮಗುವನ್ನು ಶಾಲೆಗೆ ಕಳಿಸುವ ಸಂದರ್ಭದಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸ್ತಿದ್ರು. ಆ ಸಮಾರಂಭ ಯಾವುದು ಅಂದರೆ ಉಪನಯನ ಕಾರ್ಯಕ್ರಮ, ಆ ಒಂದು ಸಮಾರಂಭವನ್ನು ಏರ್ಪಡಿಸ್ತಿದ್ರು. ಹಾಗೆ ಮುಂದಿನ ಒಂದು ಭಾಗದಲ್ಲಿ ನಾವು 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಇವುಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಿರ್ತಾರೆ. ಇದಕ್ಕೆ ಮೊದಲನೇ ಒಂದು ಪ್ರಶ್ನೆ ನೋಡುವಂಥದ್ದು, ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ. ಇಲ್ಲಿ 2 ಮಾತ್ರ ಕೊಟ್ಟಿಲ್ಲ, 4 ಕೊಟ್ಟಿರ್ತೇನೆ. ಅದು ಇರುವಂಥ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಇವರಲ್ಲಿ ಯಾವುದಾದ್ರು 2 ಬರೀಬೇಕಾಗತ್ತೆ. ಹಾಗೆ 2ನೇ ಪ್ರಶ್ನೆ, ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು. ಅವುಗಳ ಬಗ್ಗೆ ನಮಗೆ ತುಂಬ ಸುಲಭ ಗೊತ್ತಿದೆ, ಸಭಾ ಮತ್ತು ಸಮಿತಿ. ಸಭಾ ಎಂಬುದು ಹಿರಿಯರ ಒಂದು ಗುಂಪಾಗಿದ್ದರೆ ಸಮಿತಿ ಎಂಬುದು ಪರಿಣಿತರ ಒಂದು ಗುಂಪಾಗಿತ್ತು. ಹಾಗೆ 3ನೇ ಒಂದು ಪ್ರಶ್ನೆ, ಯಾವುದಾದರೂ 2 ವರ್ಣಗಳನ್ನು ಅಥವಾ ವರ್ಗಗಳನ್ನು, ಪ್ರಾಚೀನ ಕಾಲದ ಸಾಮಾಜಿಕ ವರ್ಗಗಳನ್ನು ಅಥವಾ ವರ್ಣಗಳನ್ನು ಹೆಸರಿಸಿ ಅಂತಿದೆ. ಇದಕ್ಕೆ ಉತ್ತರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳಿದ್ವು. ಅದರಲ್ಲಿ ಯಾವುದಾದ್ರು 2 ಬರೀಬೇಕಾಗತ್ತೆ. ಹಾಗೆ 4ನೇ ಒಂದು ಪ್ರಶ್ನೆ, ಆರ್ಯರ ಯಾವುದಾದ್ರೂ 2 ಆಶ್ರಮಗಳನ್ನು ಹೆಸರಿಸಿ. ವರ್ಣಾಶ್ರಮ ವ್ಯವಸ್ಥೆ ಅಂತ ಕರಿತೇವೆ ಅದನ್ನು. ಇಲ್ಲಿ 4 ಆಶ್ರಮಗಳು ಯಾವುದಿದ್ವು ಅಂತಂದರೆ ಬ್ರಹ್ಮಚರ್ಯಾಶ್ರಮ, ಹಾಗೆ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಅಂದರೆ ಬ್ರಹ್ಮಚರ್ಯಾಶ್ರಮ ಅಂದರೆ ಅದು ಓದುವಂಥ ಒಂದು ಸಮಯ, ವಿವಾಹ ಪೂರ್ವದ ಸಮಯ. ಗೃಹಸ್ಥಾಶ್ರಮ ಅಂದರೆ ವಿವಾಹವಾದ ನಂತರ ಸಾಂಸಾರಿಕ ಜೀವನವನ್ನು ನಡೆಸುವಂಥ ಒಂದು ಸಮಯ. ಹಾಗೆ ವಾನಪ್ರಸ್ಥಾಶ್ರಮ ಅಂದರೆ ಕಾಡಿಗೆ ಹೋಗಿ ಧ್ಯಾನ ತಪಗಳನ್ನು ಕೈಗೊಳ್ಳುವಂಥ ಆಶ್ರಮ. ಹಾಗೆ ಸನ್ಯಾಸಾಶ್ರಮ ಅಂದರೆ ವೈರಾಗ್ಯವನ್ನು ತಾಳುವಂಥ ಒಂದು ಸ್ಥಿತಿ. ಈ ಒಂದು ಆಶ್ರಮಗಳನ್ನು ಪ್ರಾಚೀನ ಕಾಲದಲ್ಲಿ ನಾವು ಕಾಣ್ತಾ ಇದ್ವಿ. ಹಾಗೆ 5ನೆಯ ಒಂದು ಪ್ರಶ್ನೆ, ವೈದಿಕ ಜನರ ಯಾವುದಾದ್ರೂ 2 ಮನರಂಜನೆಗಳನ್ನು ಹೆಸರಿಸಿ. ಅವ್ರು ಏನು ಮನರಂಜನೆ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಜೂಜು, ಹಾಗೆ ರಥ ಓಡಿಸುವಂಥ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ, ಹಾಗೆ ನೃತ್ಯ ಮುಂತಾದವುಗಳ ಮೂಲಕ ಅವರು ಮನೋರಂಜನೆಯನ್ನು ಪಡ್ಕೊಳ್ತಾಯಿದ್ರು. ಹಾಗೆ ಮುಂದಿನ ಒಂದು ಪ್ರಶ್ನೆ, ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಹಲವಾರು ಇದ್ದಾರೆ, ಯಾವುದಾದ್ರು 2 ನೆನ್ಪಿಟ್ಕೊಳ್ಳಿ.
ಗಾರ್ಗಿ, ಅಪಲ, ಮೈತ್ರೇಯಿ, ಲೋಪಮುದ್ರಾ, ಶಾಶ್ವತಿ, ವಿಶ್ವವರ, ಘೋಷ ಈ ರೀತಿ ಹಲವಾರು ಪ್ರಮುಖವಾದಂಥ ನಾವು ಕೆಲವರು ಮಹಿಳೆಯರನ್ನ ನಾವು ನೋಡಲಿಕ್ಕೆ ಸಾಧ್ಯ. ಯಾವುದೋ ಎರಡನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ವಿಭಾಗದಲ್ಲಿ ನಾವು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಬೇಕು ಅಂತೇಳಿ ಕೇಳಲಾಗಿದೆ. ನೋಡಿ, ಇದಕ್ಕೆ ನಿಮಗೆ ಯಾವುದಾದ್ರು ಘಟನೆಗಳನ್ನ ಕೇಳ್ಬೋದು ಅಲ್ಲಿ. ಬಟ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಭಾರತದ ಆರ್ಯರ ಆಗಮನ, ಭಾರತಕ್ಕೆ ಆರ್ಯರು ಯಾವಾಗ ಬಂದರು, ಇದಕ್ಕೆ ಶಕಪೂರ್ವ ವರ್ಷ 2000 ಬರ್ತಾರೆ ಅವರು, ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಒಂದು ಅಂಶ ನೆನ್ಪಿಟ್ಕೊಂಡು ಇದನ್ನು ಕೇಳಿದಾಗ ಮಧ್ಯದಲ್ಲಿ ಕೇಳ್ಬೋದು, ನಿಮಗೆ ಬೇರೆ ಪ್ರಶ್ನೆಗಳನ್ನ ಬೇರೆ ಅಧ್ಯಾಯದಲ್ಲಿ ಕೂಡ ಕೇಳಿ ಅದ್ರ ಮಧ್ಯದಲ್ಲಿ ಇದನ್ನು ಕೂಡ ಕೇಳ್ಬೋದು. ಆವಾಗ ನೀವು ಇದನ್ನು ಎಲ್ಲಿ ಬರೀಬೇಕು ಅಂತ ಗೊತ್ತಿರಬೇಕು. ಅಂದರೆ ಸಾಮಾನ್ಯ ಶಕಪೂರ್ವ ವರ್ಷ 2000 ಅದನ್ನು ಅವರು ಭಾರತಕ್ಕೆ ಬರ್ತಾರೆ, ಇದನ್ನು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಇದಿಷ್ಟು ಕೂಡ ಅಧ್ಯಾಯ 4.1ರಲ್ಲಿ ಬರುವಂಥ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳು. ಹಾಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 4ರಲ್ಲೇ ಬರುವಂಥ ಅಧ್ಯಾಯ 4.2 ಹೊಸ ಧರ್ಮಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಉದಯ, ಅದಕ್ಕೆ ಸಂಬಂಧಪಟ್ಟಂಥ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ ಎಲ್ಲ ಅಧ್ಯಾಯಗಳ 1 ಅಂಕಗಳು ಮತ್ತು 2 ಅಂಕಗಳು, ಹಾಗೆ ಮುಂದೆ 5 ಅಂಕ ಮತ್ತು 10 ಅಂಕ ಪ್ರಶ್ನೋತ್ತರಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.